2,29,000 ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿತ್ತು. ನಾವು ಅಷ್ಟು ಕೊಡ್ತೀವಿ ಅಂತೀವಿ. 2,29,000 ಮೆಟ್ರಿಕ್ ಟನ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಗೊತ್ತಾಯ್ತಾ ನಿಮಗೆ? ಕುರಿಯಪ್ಪನವರು ಹೋದ್ರು, ಡೆಲ್ಲಿಗೆ ಹೋಗಿದ್ರು. ಯಾರು? ಗೋಯಲ್ ಪಿಯೂಷ್ ಗೋಯಲ್ ಇಲ್ಲಿವರೆಗೆ ಕೆಲಸ ಮಾಡಿ 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 ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಿ. ನೀವು ಕೆಲಸ ಮಾಡ್ರಿ, ಹೋಗಿ ಆ ಬಡವರು ರೆಸ್ಟ್ ತಗೊಳ್ಳಿ ಅಂತ ಹೇಳಿದೆ. ಅವ್ರಿಗೆ ಉಸಿರೇ ಇಲ್ಲದಾಯ್ತು. ನಾವು ಅನೇಕ ಭಾಗ್ಯಗಳನ್ನು ಕೊಟ್ಟರು ಕೂಡ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಶಾಲಿ ಭಾಗ್ಯ, ಪಶು ಭಾಗ್ಯ, ಶೂ ಭಾಗ್ಯ, ಇಂಥ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಾವು 2018ರಲ್ಲಿ ಸೋಲ್ಬೇಕಾಯಿತು. ಯಾರು ವಿರೋಧ ಮಾಡಿದ್ರು ಅವರು ಅಧಿಕಾರ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ರಾಜ್ಯದಲ್ಲಿ. ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಯಾರು ಬಡವರ ಪರವಾಗಿದ್ದಾರೆ, ಯಾರು ದಲಿತರ ಪರವಾಗಿದ್ದಾರೆ, ಯಾರು ಹಿಂದುಳಿದವರ ಪರವಾಗಿದ್ದಾರೆ, ಯಾರು ಕಾರ್ಮಿಕರ ಪರವಾಗಿದ್ದಾರೆ, ಯಾರು ರೈತರ ಪರವಾಗಿದ್ದಾರೆ, ಇದನ್ನ ಗುರುತಿಸಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಪ್ರಾರ್ಥನೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. 2023ರಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ, ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ನಾವು ಜನಗಳಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು. ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನು ಈಡೇರಿಸುತ್ತೇವೆ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಈ 5 ಕಾರ್ಯಕ್ರಮಗಳು. ಇದಕ್ಕೂ ಕೂಡ ವಿರೋಧ ಮಾಡುವುದು. ನರೇಂದ್ರ ಮೋದಿ ಅವರೇ ರಾಜಸ್ಥಾನದಲ್ಲಿ ಹೇಳಿಕೆಯನ್ನು ಕೊಟ್ಟರು. ಈ 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡುತ್ತದೆ. ನೀವು ಅರ್ಥ ಮಾಡ್ಕೋಬೇಕು, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನಾವು ಅಧಿಕಾರಕ್ಕೆ ಬಂದು 9 ತಿಂಗಳಾಯ್ತು. ಈ 9 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಖಾಲಿಯಾಗಿಲ್ಲ, ಟ್ರೆಜರಿ ಖಾಲಿಯಾಗಿಲ್ಲ, ಆರ್ಥಿಕವಾಗಿ ದಿವಾಳಿ ಆಗಿಲ್ಲ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆ ಈ ಮಾತುಗಳನ್ನು ಹೇಳಿದ್ರು? ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡಾಗ ಕೂಡ ಇದೇ ಮಾತನ್ನು ಹೇಳಿದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ಮನಮೋಹನ್ ಸಿಂಗ್ ಅವರು ಜಾರಿಗೆ ಕೊಟ್ಟಾಗ ಅವತ್ತು ಇದೇ ಮಾತನ್ನು ಹೇಳಿದ್ರು. ಇವರು ಇವತ್ತು ಡಿಫೆನ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಯಾರವರು? ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೇಳಿದ್ರು, ನೀವು ಈ ಬಿಲ್ ಅನ್ನ ತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಎ ಕ್ರೂಯಲ್ ಜೋಕ್ ಅಂತ ಹೇಳಿದ್ರು. ಆಮೇಲೆ ಅವತ್ತು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾರಲ್ಲ, ಯಾರವರು? ಮುರಳಿ ಮನೋಹರ್ ಜೋಶಿ ಹೇಳಿದ್ರು, ಇದು ವೋಟ್ ಗೆಟಿಂಗ್ ಬಿಲ್ ಅಂತ ಹೇಳಿದ್ರು. ಇದು ವೋಟ್ಸ್ ಗೆಟಿಂಗ್ ಬಿಲ್ ಅಂತ ಹೇಳಿದ್ರು. ಸುಷ್ಮಾ ಸ್ವರಾಜ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು. ಅವರು ಹೇಳಿದ್ರು, ಇದನ್ನ ತರಕೂಡದು,
ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತರಕೂಡದು. ಇವತ್ತು ಅದೇ ಜನ ಯಾರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ವಿರೋಧ ಮಾಡಿದ್ರು ಅದೇ ಜನ ಇವತ್ತು ನಾವು 5 kg ಅಕ್ಕಿಯನ್ನ ಕೊಡ್ತೇವೆ ಹೆಚ್ಚುವರಿಯಾಗಿ ಅಂತ ಹೇಳಿದಾಗ ಅದನ್ನು ವಿರೋಧ ಮಾಡಿದವರು ಇದೇ ಜನ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ನೀವು ತಿಳ್ಕೋಬೇಕು. ನರೇಂದ್ರ ಮೋದಿ ಅವರು ಫುಡ್ ಸೆಕ್ಯೂರಿಟಿ ಆದಾಗ ಆಕ್ಟ್ ಪಾಸ್ ಆದಾಗ ಅವತ್ತು ಅವರು ಗುಜರಾತ್ನ ಮುಖ್ಯಮಂತ್ರಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಮುಖ್ಯಮಂತ್ರಿಯಾಗಿ ವಿರೋಧ ಮಾಡಿದ್ರು. ನರೇಗಾ ಯೋಜನೆಯನ್ನ ವಿರೋಧ ಮಾಡಿದ್ರು. ನೀವು ತಿಳ್ಕೋಬೇಕು. ಇವನ್ನೆಲ್ಲ ಯಾರು ವಿರೋಧ ಮಾಡ್ತಾರೆ, ಯಾರು ನಿಮ್ ಪರವಾಗಿರ್ತಾರೆ, ಯಾರು ನಿಮಗೆ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಹಸಿವು ಮುಕ್ತ ಬಿಜೆಪಿಯವರು ಹೇಳ್ತಾರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡುತ್ತೇವೆ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ. ನಾವು ಬಿಜೆಪಿ ಮುಕ್ತ ಭಾರತ ಅಂತ ಹೇಳಲ್ಲ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಬಿಜೆಪಿ ಹೇಳುದು ಕಾಂಗ್ರೆಸ್ ಮುಕ್ತ, ನಾವು ಹೇಳುದು ಹಸಿವು ಮುಕ್ತ. ಯಾರು ನಿಮ್ಮ ಪರವಾಗಿ ಯಾರಿದ್ದಾರೆ ಹೇಳಿ ನೋಡೋಣ. ನಾನು 5 kg ಅಕ್ಕಿ ಅಂತ ಹೇಳಿರಲಿಲ್ಲ, ಆಹಾರ ಪದಾರ್ಥಗಳನ್ನು ಕೊಡ್ತೀನಿ ಹೆಚ್ಚುವರಿಯಾಗಿ. 7 kg 5 kg ಇಳಿಸಿಬಿಟ್ಟಿದ್ದಾರೆ. ಇನ್ನೂ 5 kg ಕೊಡ್ತೇನೆ ಆಹಾರ ಪದಾರ್ಥಗಳನ್ನ ಅಂತ ಹೇಳಿದ್ದೆ. ಇವತ್ತು ವಿತರಕರ ಸಂಘದವರು ಕೂಡ ಹೇಳಿದ್ದಾರೆ, ನಮಗೆ ಅಕ್ಕಿ ಕೊಡಿ 5 kg ಕೊಡಿ ಅಂತ. ನಾನು 5 kg ಕೊಡ್ತೀನಿ, ಅಕ್ಕಿ ಕೊಡ್ತೀನಿ ಅಂತ ಹೇಳಿಲ್ಲ, ಆಹಾರ ಪದಾರ್ಥಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಆಹಾರ ಪದಾರ್ಥಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಮುನಿಯಪ್ಪನವರು ಕೂಡ ಆಹಾರ ಪದಾರ್ಥಗಳನ್ನೇ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ನಾವು ಎಕ್ಸ್ಟ್ರಾ 5 kg ಕೊಡ್ಲಿಕ್ಕೆ ತಯಾರಾಗಿದ್ದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಾನೇ ಸ್ವತಃ ಅವ್ರ ಜೊತೆ ಮಾತಾಡಿದೆ. 2,29,000 ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿತ್ತು. ನಾವು ಅಷ್ಟು ಕೊಡ್ತೀವಿ ಅಂತೀವಿ. 2,29,000 ಮೆಟ್ರಿಕ್ ಟನ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಗೊತ್ತಾಯ್ತಾ ನಿಮಗೆ? ಮುನಿಯಪ್ಪನವರು ಹೋದ್ರು, ಡೆಲ್ಲಿಗೆ ಹೋಗಿದ್ರು. ಯಾರು? ಗೋಯಲ್ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿ ಅಕ್ಕಿ ಕೊಡಿಸ್ರಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅಕ್ಕಿ ಕೊಡಿಸಿ, ಪುಕ್ಕಟೆ ಕೊಡಬೇಡಿ, ದುಡ್ಡು ಕೊಡ್ತೀವಿ, ನಮ್ಗೆ ಬೇಕಾದಷ್ಟು ಅಕ್ಕಿ ಕೊಡಿ ಒಪ್ಕೊಂಡು ಪಿಯೂಷ್ ಗೋಯಲ್ ಹೇಳಿದ್ರು ಅಂತೇಳಿ, ನರೇಂದ್ರ ಮೋದಿ ಅವರು ಹೇಳಿದ್ರು ಅಂತೇಳಿ, ಅಮಿತ್ ಶಾ ಹೇಳಿದ್ರು ಅಂತೇಳಿ ಒಪ್ಕೊಂಡು ಅಕ್ಕಿ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಬಡವರ ಪರವಾಗಿ ಇದ್ದಿದ್ರೆ, ದಲಿತರ ಪರವಾಗಿ ಇದ್ದಿದ್ರೆ, ಹಿಂದುಳಿದವರ ಪರವಾಗಿ ಇದ್ದಿದ್ರೆ, ರೈತರ ಪರವಾಗಿ ಇದ್ದಿದ್ರೆ ಅಕ್ಕಿ ಕೊಡ್ತಾ ಇದ್ರು. ಏನ್ ಪುಕ್ಕಟೆ ಕೊಡ್ತಿದ್ರ? 34 ರೂಪಾಯಿ 1 kg ಅಕ್ಕಿಗೆ, 34 ರೂಪಾಯಿ ಕೊಡ್ತೀವಿ. 5 kg ಅಕ್ಕಿ ಪ್ರತಿಯೊಬ್ಬರಿಗೂ ಕೊಡಬೇಕು. ನಾವು 2,29,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಕೊಡಿ. ರಾಜಕೀಯ ಮಾಡಿ ಅಕ್ಕಿ ಸಿಕ್ಬಾರ್ದಾಗ ಮಾಡಿಬಿಟ್ರು. ಫುಡ್ ಕಾರ್ಪೊರೇಷನ್ ಇಂಡಿಯಾದವರು ಪಿಯೂಷ್ ಗೋಯಲ್ ಅವರ ಮಾತು ಕೇಳಿ ಅಕ್ಕಿ ಕೊಡ್ಲಿಲ್ಲ. ಯಾರು ಕೊಡ್ಲಿಲ್ಲ? ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.